ಓಂ ಶಾಂತಿ. ಮುರಳಿಯ ದಿನಾಂಕ 15/12/2024. ಅವ್ಯಕ್ತ ಬಾಪ್ ದಾದಾ ರಿವೈಸ್ ಮುರಳಿ 28/2/2003. सेवा के साथ साथ अब संपन्न बनाने का प्लान बनाओ. कर्मातीत बनने की धुन लगाओ. ಸೇವೆಯ ಜೊತೆಗೆ ಸಂಪನ್ನ ಆಗುವ ಯೋಜನೆಯನ್ನು ಹಾಕಿಕೊಳ್ಳಿರಿ. ಕರ್ಮಾತೀತ ಆಗುವ ಧ್ಯಾಸ ಸದಾ ಇರಲಿ. आज शिव बाप अपने शालिग्राम बच्चों के साथ अपनी और बच्चों के अवतरण की जयंती मनाने आए. ಈ ದಿನ ಶಿವ ತಂದೆ ತಮ್ಮ ಶಾಲಿಗ್ರಾಮ ಮಕ್ಕಳ ಜೊತೆಗೆ ಮಕ್ಕಳ ಅವತರಣೆಯ ಜಯಂತಿಯನ್ನು ಆಚರಿಸುವುದಕ್ಕಾಗಿ ಬಂದಿದ್ದಾರೆ. यह अवतरण की जयंती कितनी वंडरफुल है. जो बाप और बच्चों को और बच्चे बाप को पद्मा पदम बार बार मुबारक दे रहे. ಈ ಅವತರಣೆಯ ಜಯಂತಿ ಎಷ್ಟೊಂದು ವಂಡರ್ಫುಲ್ ಆಗಿದೆ. ಏಕೆಂದರೆ ಇಲ್ಲಿ ತಂದೆ ಮಕ್ಕಳಿಗೆ, ಮಕ್ಕಳು ತಂದೆಗೆ ಜನ್ಮದಿನದ ಶುಭಾಶಯಗಳನ್ನು, ಪದ್ಮಾಪದಂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. चारों ओर बच्चे खुशी में झूम रहे हैं. वाह बाबा वाह, वाह हम शालिग्राम आत्माएं वाह. ನಾಲ್ಕು ಕಡೆಯ ಮಕ್ಕಳು ಖುಷಿಯಲ್ಲಿ ಹಾಡ್ತಾ ಇದ್ದಾರೆ. ವಾಹ ತಂದೆ ವಾಹ, ವಾಹ ನಾವು ಶಾಲಿಗ್ರಾಮ್ ಆತ್ಮರು ವಾಹ. ಹೀಗೆ ವಾಹವಾಹದ ಗೀತೆಯನ್ನು ಹಾಡ್ತಾ ಇದ್ದಾರೆ. इसी आपके जन्म दिवस की यादगार द्वापर से अब तक भक्त भी मनाते रहते. ಇದೇ ಥರ ನಿಮ್ಮ ಜನ್ಮದಿನದ ನೆನಪಿನಾರ್ಥವಾಗಿ ಶಿವರಾತ್ರಿ ಹಬ್ಬವನ್ನು ನಿಮ್ಮ ಭಕ್ತರು ಸಹ ಮಾಡ್ತಾ ಇದ್ದಾರೆ. ಭಕ್ತ ಭಿ ಭಾವನಾ ಸೆ ಕಮ್ ನಹಿ. ಭಕ್ತರು ಸಹ ಭಾವನೆಯಲ್ಲಿ ಹಿಂದಿಲ್ಲ. ಭಾವನಾ ಮೇ ಕಮ್ ನಹಿ, ಲೇಕಿನ್ ಭಗತ್ ಹೇ ಬಚ್ಚೆ ನಹಿ. ಆದರೆ ಅವರು ಇನ್ನೂ ಭಕ್ತರಾಗಿಯೇ ಇದ್ದಾರೆ, ಮಕ್ಕಳಾಗಿಲ್ಲ ಅಂತ. हर वर्ष मनाते हैं और आप सारे कल्प में एक बार अवतरण का महत्व मनाते हो. ಅವರು ದ್ವಾಪರ ಯುಗದಿಂದ ಭಕ್ತಿ ಮಾರ್ಗದಲ್ಲಿ ಪ್ರತಿ ವರ್ಷವೂ ಈ ಶಿವರಾತ್ರಿಯನ್ನು ಆಚರಿಸ್ತಾರೆ. ಆದರೆ ನೀವು ಮಕ್ಕಳು ಸಂಗಮ ಯುಗದಲ್ಲಿ ಮಾತ್ರ ಅವತರಣೆಯ ಮಹತ್ವವನ್ನು ಅರಿತು ನಿಜವಾದ ಶಿವರಾತ್ರಿಯನ್ನು ಆಚರಿಸ್ತೀರಿ. वह हर वर्ष व्रत रखते हैं, व्रत रखते भी है और व्रत लेते भी है. ಪ್ರತಿ ವರ್ಷ ಅವರು ವ್ರತ ಹಿಡಿತಾರೆ, ವ್ರತ ಮಾಡ್ತಾರೆ. आप एक ही बार व्रत ले लेते हो, कॉपी आपकी ही की है, लेकिन आपका महत्व और उनके यादगार के महत्व में अंतर है. ನಿಮ್ಮನ್ನೇ ಅವರು ಕಾಪಿ ಮಾಡಿದ್ದಾರೆ, ಆದರೆ ವ್ರತದ ಮಹತ್ವ ನಿಮಗೆ ತಿಳಿದಷ್ಟು ಅವರಿಗೆ ತಿಳಿದಿಲ್ಲ. वह पवित्रता का व्रत लेते हैं, लेकिन हर वर्ष व्रत लेते हैं एक दिन के लिए. आप सभी ने जन्म लेते ही एक बार पवित्रता का व्रत
ಲಿಯಾ ಹೇನ. ಅವರು ಪವಿತ್ರತೆಯ ವ್ರತವನ್ನು ಹಿಡಿತಾರೆ ಒಂದು ದಿನಕ್ಕಾಗಿ. ನೀವು ಸಂಗಮ ಯುಗದಲ್ಲಿ ಹುಟ್ಟಿದ ಕೂಡಲೇ ಸಂಗಮ ಯುಗದ ಕೊನೆಯವರೆಗೂ ಈ ಪವಿತ್ರತೆಯ ವ್ರತವನ್ನು ಹಿಡಿತೀರಿ. ಈ ವ್ರತವನ್ನು ಲೇ ಲಿಯಾ ಹೇನ, ಏಕ ಬಾರ ಲಿಯಾ ವಹ ವರ್ಷ ವರ್ಷ ಲೇತೆ, ಸಭೀನೇ ಲಿಯಾ ಹೇ. ನೀವು ಸಂಗಮ ಯುಗದ ಕೊನೆಯವರೆಗೂ ಈ ವ್ರತವನ್ನು ಹಿಡಿದಿದ್ದೀರಿ. ಅವರು ವರ್ಷಕ್ಕೆ ಒಂದು ಸಲ ಈ ವ್ರತವನ್ನು ಮಾಡ್ತಾರೆ. पवित्रता सिर्फ ब्रह्मचर्य नहीं, संपूर्ण पवित्रता का व्रत लिया है. पांडव संपूर्ण पवित्रता का व्रत लिया है ना. ಸಂಪೂರ್ಣ ಪವಿತ್ರತೆಯ ವ್ರತವನ್ನು ನೀವು ಹಿಡಿದಿದ್ದೀರಿ. ಬರೇ ಬ್ರಹ್ಮಚರ್ಯದ ವ್ರತ ಅಲ್ಲ. ब्रह्मचर्य तो फाउंडेशन है, लेकिन सिर्फ ब्रह्मचर्य नहीं, साथ में और 4 भी है. ನೀವು ಕೇವಲ ಬ್ರಹ್ಮಚರ್ಯದ ವ್ರತ ಮಾತ್ರ ಹಿಡಿದಿಲ್ಲ, ಆದರೆ ಜೊತೆಗೆ ಇನ್ನೂ 4 ವಿಕಾರಗಳನ್ನು ಬಿಡುವ ವ್ರತ ಹಿಡಿದಿದ್ದೀರಿ. ಸಂಪೂರ್ಣ ಪವಿತ್ರತೆಯ ವ್ರತ ಹಿಡಿದಿದ್ದೀರಿ. 4 का भी व्रत लिया है या सिर्फ 1 का लिया है, ಚೆಕ್ ಕರು. ಬ್ರಹ್ಮಚರ್ಯದ ವ್ರತ ಈ 4 ವಿಕಾರಗಳನ್ನು ಬಿಡುವ ವ್ರತಕ್ಕೆ ಫೌಂಡೇಶನ್ ಆಗಿದೆ. ಆದರೆ ನೀವು 5 ವಿಕಾರಗಳನ್ನು ತ್ಯಾಗ ಮಾಡುವ ವ್ರತವನ್ನು ಹಿಡಿದಿದ್ದೀರಿ. ನೋಡ್ಕೊಳ್ಳಿ, ಕ್ರೋಧ ಕರ್ನೆ ಕಿ ಕ್ಯಾ छुट्टी है, नहीं है ना. थोड़ा थोड़ा तो क्रोध करना पड़ता है, नहीं करना पड़ता है. बोलो पांडव, क्रोध नहीं करना पड़ता, करना पड़ता है. ನೋಡ್ಕೊಳ್ಳಿ, ಬಾಬಾ ನಿಮಗೆ ಕ್ರೋಧ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆಯೇ? ಆದರೆ ನೀವೇನು ಹೇಳ್ತೀರಿ? ಸ್ವಲ್ಪ ಸ್ವಲ್ಪ ಕ್ರೋಧ ಮಾಡಬೇಕು ಅಂತ, ಮಾಡಲೇಬೇಕಾ ಅಂತ ಕೇಳ್ತಿದ್ದಾರೆ ಬಾಬಾ. चलो बाप दादा ने देखा कि क्रोध और सभी साथी जो है महाभूत का त्याग किया, लेकिन जैसे माताओं को प्रवृत्ति वालों के बड़े बच्चों से इतना प्यार नहीं होता, मोह नहीं होता, लेकिन पोत्रों धोत्रों से बहुत होता है. ಬಾಬಾ ಹೇಳ್ತಾರೆ, ಕ್ರೋಧದ ಜೊತೆಗೆ ಇನ್ನೂ 3 ಸಾಥಿಗಳು ಇವೆ. ಆ ಎಲ್ಲ ಮಹಾಭೂತಗಳನ್ನು ನೀವು ತ್ಯಾಗ ಮಾಡಿದ್ದೀರಾ? ಹೇಗೆ ಬಾಬಾ ಹೇಳ್ತಾರೆ, ಮಾತೆಯರಿಗೆ ವಯಸ್ಸಾದಾಗ ಗಂಡ ಮತ್ತು ದೊಡ್ಡ ಮಕ್ಕಳ ಮೇಲೆ ಪ್ರೀತಿ ಬರೋದಿಲ್ಲ, ಆದರೆ ಮೊಮ್ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಮೋಹ ಬರ್ತದೆ. छोटे छोटे बच्चे बहुत प्यारे लगते, तो बाप दादा ने देखा कि बच्चों को भी यह 5 विकारों के महाभूत जो है महारूप, उनसे तो प्यार कम हो गया है, लेकिन इन विकारों के जो बाल बच्चे हैं ना, छोटे छोटे अंश मात्र वंश मात्र, उससे अभी भी थोड़ा थोड़ा प्यार है. ಹಾಗೆಯೇ ಬಾಬಾ ನೋಡ್ತಾ ಇದ್ದಾರೆ, ಮಕ್ಕಳಲ್ಲಿ ಇರುವ 5 ವಿಕಾರಗಳು ಮಹಾಭೂತದ ರೂಪದಲ್ಲಿ ಇರುವಂಥ ವಿಕಾರಗಳು, ದೊಡ್ಡ ಪ್ರಮಾಣದಲ್ಲಿ ಇರುವಂಥ ವಿಕಾರಗಳು ಹೋಗಿದ್ದಾವೆ. ಆದರೆ ಆ ವಿಕಾರಗಳ ಅಂಶ ಮತ್ತು ವಂಶ ಅಲ್ಪ ಸ್ವಲ್ಪ ಮಕ್ಕಳಲ್ಲಿ ಉಳಿದಿದೆ. ಹೇಗೆ ಚಿಕ್ಕ ಮಕ್ಕಳ ಮೇಲೆ ಮಾತೆಯರಿಗೆ ಮೋಹ ಬರ್ತದೆ, ಹಾಗೆ ವಿಕಾರಗಳ ಅಂಶ ಮತ್ತು ವಂಶದ ಮೇಲೆ ಮಕ್ಕಳಿಗೆ ಪ್ರೀತಿ ಇದೆ. ಕಭಿ ಕಭಿ ತೋ ಪ್ಯಾರ್ ಹೋ ಜಾತಾ ಹೈ ನಾ. ಮಾತಾಯೇ ಡಬಲ್ ಫಾರಿನರ್ಸ್ ಕ್ರೋಧ नहीं आता,
कई बच्चे बड़ी चतुराई की बातें करते, सुनाए क्या कहते हैं. ಬಾಬಾ ಹೇಳ್ತಾರೆ, ಮಾತೆಯರು, ಡಬಲ್ ಫಾರಿನರ್ಸ್, ಮಕ್ಕಳು, ನಿಮಗೆ ಕ್ರೋಧ ಬರಲ್ವಾ? ಬರುತ್ತೆ. ಆ ಸಮಯದಲ್ಲಿ ಏನು ಹೇಳ್ತೀರಿ? कई बच्चे चतुराई से बोलते हैं. सुनाए, अगर सुनाए तो आज छोड़ना पड़ेगा. तैयार है? ಮಕ್ಕಳು ಏನು ಹೇಳ್ತೀರಿ ಅಂತ ನಾನು ಇವತ್ತು ಹೇಳಬೇಕಂತಿದ್ದೀನಿ. ಹೇಳಬೇಕಾ ಅಂತ ಬಾಬಾ ಕೇಳ್ತಿದ್ದಾರೆ. ಇವತ್ತು ನಾನು ಹೇಳಿದರೆ ನಾಳಿಂದನೇ ಅದನ್ನು ನೀವು ಬಿಡಬೇಕಾಗ್ತದೆ. या सिर्फ फाइल में कागज़ जमा करेंगे जैसे हर साल करते हो ना. प्रतिज्ञा के फाइल बाप के पास बहुत बहुत बड़े हो गए, तो अभी भी ऐसे तो नहीं कि एक प्रतिज्ञा का कागज़ फाइल में ऐड कर देंगे. फाइल करेंगे या फाइनल करेंगे. ಬಾಬಾ ಹೇಳ್ತಾ ಇದ್ದಾರೆ, ನಾನು ಕೇಳಿದಾಗೆಲ್ಲ ಪ್ರತಿಜ್ಞೆ ಮಾಡ್ತೀರಿ, ಪ್ರತಿಜ್ಞೆಯನ್ನು ಬರೆದು ಕೊಡ್ತೀರಿ. ಆ ಪತ್ರಗಳನ್ನು ಸೇರಿಸಿ ನಿಮ್ಮ ಫೈಲ್ ಏನಾಗಿದೆ, ಭಾಳಷ್ಟು ಬೆಳೆದಿದೆ. ಇನ್ನೂ ಈಗ ಪ್ರತಿಜ್ಞೆಗಳ ಪೇಪರ್ ಅದರಲ್ಲಿ ಸೇರಿಸ್ತೀರಾ ಅಥವಾ ಫೈನಲ್ ಮಾಡ್ತೀರಾ? ಟೀಚರ್ಸ್ ಕ್ಯಾ ಕರೆಂಗೆ? ಫೈನಲ್ ಕರೆಂಗೆ. हाथ उठाओ. ऐसे ही वायदा नहीं करना. बाप दादा फिर थोड़ा सा रूप धारण करेगा. ठीक है? ಬಾಬಾ ಹೇಳ್ತಾರೆ, ಹಾಗೆ ಸುಮ್ಮನೆ ನೀವು ಕೈ ಎತ್ತಬಾರ್ದು. ಪ್ರತಿಜ್ಞೆ ಅಂದರೆ ಪ್ರತಿಜ್ಞೆ ಮಾಡಿದ ಮೇಲೆ ಅದನ್ನು ನಿಭಾಯಿಸಬೇಕು. ಬಾಬಾ ಅವ್ರಿಗೆ ಇಲ್ದಿದ್ರೆ ಸ್ವಲ್ಪ ಕಠೋರ ರೂಪ ಬಾಬಾ ತಾಳಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕರೆಂಗೆ, ಫೈನಲ್ ಕರೆಂಗೆ, ವಹ ಹಾತ್ ಉಠಾओ, टीवी में निकालो. छोटा त्रेतायुगी हाथ नहीं, बड़ा हाथ बढ़ाओ. उठाओ. अच्छा ठीक है. ಬಾಬಾ ಹೇಳ್ತಾರೆ, ಯಾರ್ಯಾರು ನಿಮ್ಮ ಫೈಲನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತೀರಿ, ಮುಚ್ಚಿ ಹಾಕ್ತೀರಿ, ಫೈನಲ್ ಮಾಡ್ತೀರಿ, ಅಂಥವರು ಕೈ ಎತ್ತಿರಿ. ಯಾರ್ಯಾರು ಕೈ ಎತ್ತಿದ್ದಾರೆ ಅವರನ್ನು ಟಿ ವಿಯಲ್ಲಿ ಶೂಟಿಂಗ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲರೂ ಮೇಲಕ್ಕೆ ಕೈ ಎತ್ತಿರಿ, ಉದ್ದಕ್ಕೆ ಕೈ ಎತ್ತಿರಿ. ತ್ರೇತಾಯುಗದ ಥರ ಅರ್ಧ ಕೈ ಎತ್ತಬೇಡಿ ಅಂತ ಹೇಳ್ತಾರೆ ಬಾಬಾ. सुनो बाप और बच्चों की बातें क्या होती है. बाप दादा ಮುಸ್ಕುರಾತೆ रहते. ನೋಡಿ, ತಂದೆ ಮಕ್ಕಳ ಮಾತುಗಳು ಹೇಗೆ ನಡೀತವೆ. ಮಕ್ಕಳ ಮಾತುಗಳನ್ನು ಕೇಳಿದಾಗ ಬಾಬೋರ್ಗೂ ನಗು ಬರ್ತದೆ. ಬಾಪ್ कहते हैं क्रोध क्यों किया. कहते हैं मैंने नहीं किया, लेकिन क्रोध कराया गया. ಬಾಬಾ ಕೇಳ್ತಾರೆ, ಕ್ರೋಧ ಯಾಕೆ ಮಾಡಿದ್ದೀರಿ? ಆಗ ಮಕ್ಕಳು ಹೇಳ್ತಾರೆ, ನಾನು ಕ್ರೋಧ ಮಾಡಲಿಲ್ಲ, ನನ್ನಿಂದ ಕ್ರೋಧ ಮಾಡಿಸಿದ್ರು ಅಂತ. अभी बाप क्या कहे फिर क्या कहते हैं. अगर आप भी होते ना तो आपको भी आ जाता. ऐसी मीठी मीठी बातें करते हैं. ಮತ್ತೆ ಬಾಬೋರ್ಗೆ ಹೇಳ್ತಾರಂತೆ, ಬಾಬಾ ನೀನು ಆ ಸಮಯದಲ್ಲಿ ನನ್ನ ಸ್ಥಾನದಲ್ಲಿ ಇದ್ದಿದ್ದೆ ಆದರೆ ನಿನಗೂ ಕ್ರೋಧ ಬರ್ತಿತ್ತು, ನೀನು ಕ್ರೋಧ ಮಾಡ್ತಿದ್ದಿ ಅಂತ ಹೇಳ್ತಾರಂತೆ. फिर कहते निराकार से साकार तन लेकर देखो. अभी बताओ ऐसे मीठे बच्चों को बाप क्या कहेंगे. ಮತ್ತೆ ಬಾಬೋರ್ಗೆ ಹೇಳ್ತಾರಂತೆ, ನೀನು ನಿರಾಕಾರ, ಒಮ್ಮೆ ನಮ್ಮ ಥರ ಸಾಕಾರದಲ್ಲಿ ಬಂದು ನೋಡು, ನಮ್ಮ ಥರ ಶರೀರಧಾರಿ ಆಗಿ ನೋಡು, ನಿನಗೂ ಸಿಟ್ಟು ಬರುತ್ತೋ ಹೇಗೆ ಅನ್ನೋದು
ಗೊತ್ತಾಗ್ತದೆ. ಈ ಥರ ತಂದೆಯ ಜೊತೆಗೆ ಮಧುರವಾದ ವಾರ್ತಾಲಾಪ ಮಾಡ್ತಾರೆ. ಬಾಪ್ ಕೋ ಫಿರ್ ಭಿ रहम दिल बनना ही पड़ता है, कहते अच्छा अभी माफ़ कर रहे लेकिन आगे नहीं करना. ಅಂಥ ಮಕ್ಕಳ ಮೇಲೆ ಬಾಬವ್ರಿಗೂ ಕೂಡ ದಯೆ ಬರ್ತದೆ. ಆ ಸಮಯದಲ್ಲಿ ಬಾಬಾ ದಯಾಹೃದಯಿ ಆಗ್ತಾರೆ. ಹೇಳ್ತಾರೆ, ಈ ಸಲ ನಾನು ಕ್ಷಮಿಸಿ ಬಿಡ್ತೀನಿ, ಮಾಫಿ ಮಾಡ್ತೀನಿ, ಆದರೆ ಮುಂದೆ ನೀವು ಈ ಥರ ಮಾಡಬಾರದು. ಲೇಕಿನ್ ಜವಾಬ್ ಬಹುತ್ ಅಚ್ಚೆ ದೇತೆ. ಆದರೆ ಮಕ್ಕಳು ಉತ್ತರ ಕೊಡುವಾಗ ಬಹಳ ಒಳ್ಳೊಳ್ಳೆಯ ಉತ್ತರಗಳನ್ನು ಕೊಡ್ತಾರೆ. तो पवित्रता आप ब्राह्मणों का सबसे बड़े से बड़ा ಶೃಂಗಾರ है. ಬಾಬಾ ಹೇಳ್ತಾರೆ, ಪವಿತ್ರತೆ ಬ್ರಾಹ್ಮಣ ಮಕ್ಕಳ ಬಹಳ ದೊಡ್ಡ ಶೃಂಗಾರ ಆಗಿದೆ. इसलिए आपके चित्रों का कितना ಶೃಂಗಾರ करते. ಆದ್ದರಿಂದ ನಿಮ್ಮ ಜಡ ಮೂರ್ತಿಗಳಿಗೂ ಸಹ ಎಷ್ಟೊಂದು ಶೃಂಗಾರ ಮಾಡ್ತಾರೆ. ಪವಿತ್ರತಾ ಸಂಪೂರ್ಣ ಪವಿತ್ರತಾ, ಕಾಮ್ ಚಲಾವು ಪವಿತ್ರತಾ ನಹಿ. ಆದರೆ ಸಂಪೂರ್ಣ ಪವಿತ್ರತೆಯ ಪ್ರತೀಕವೇ ನಿಮ್ಮ ಮೂರ್ತಿಗಳ ಶೃಂಗಾರ. ಆದರೆ ಸಂಪೂರ್ಣ ಪವಿತ್ರತೆ ಇರಬೇಕು. ಹೆಸರಿಗೆ ಮಾತ್ರ ಪವಿತ್ರತೆ ಅಲ್ಲ. ಸಂಪೂರ್ಣ ಪವಿತ್ರತಾ आप ब्राह्मण जीवन की सबसे बड़े से बड़ी प्रॉपर्टी है, रॉयल्टी है, पर्सनालिटी है. ಸಂಪೂರ್ಣ ಪವಿತ್ರತೆಯೇ ಬ್ರಾಹ್ಮಣ ಜೀವನದ ಘನತೆಯಾಗಿದೆ, ಗೌರವ ಆಗಿದೆ, ವ್ಯಕ್ತಿತ್ವ ಆಗಿದೆ. इसलिए भक्त लोग भी एक दिन पवित्रता का व्रत रखते हैं. ಆದ್ದರಿಂದ ಭಕ್ತರೂ ಕೂಡ ಶಿವರಾತ್ರಿಯ ದಿನ ಒಂದು ದಿನದ ಪವಿತ್ರತೆಯ ವ್ರತವನ್ನು ಮಾಡ್ತಾರೆ. ಯಹ ಕಾಪಿ ಕಿ ಹೈ, दूसरा व्रत लेते हैं खाने पीने का. खाने पीने का व्रत भी आवश्यक होता है. ಪವಿತ್ರತೆಯ ವ್ರತವನ್ನು ನಿಮ್ಮ ಪವಿತ್ರತೆಯನ್ನು ನೋಡಿ ಕಾಪಿ ಮಾಡಿಕೊಂಡಿದ್ದಾರೆ. ಇನ್ನು ಎರಡನೇ ವ್ರತ ಊಟ ಪಾನೀಯ ಬಗ್ಗೆ ವ್ರತ ಹಿಡಿತಾರೆ. ಶಿವರಾತ್ರಿಯ ದಿನ ಉಪವಾಸ ಮಾಡ್ತಾರೆ. ಯಾಕೆ ಅಂದರೆ ಸಂಗಮ ಯುಗದಲ್ಲೂ ಸಹ ನೀವು ಆಹಾರದ ಪಥ್ಯ ಮಾಡ್ತೀರಿ, ಆಹಾರದ ಬಗ್ಗೆನೂ ವ್ರತ ಮಾಡ್ತೀರಿ. आप ब्राह्मणों ने भी खाने पीने का व्रत पक्का लिया है. जब मधुबन में आते हैं तो फॉर्म भराते हो कि खाना पीना शुद्ध है, भराते हो ना, तो खाने पीने का व्रत पक्का है पक्का कि कभी कभी कच्चा हो जाता है. ನೀವು ಮಕ್ಕಳು ಸಹ ಸಂಗಮ ಯುಗದಲ್ಲಿ ಊಟ ಪಾನೀಯ ವ್ರತ ಹಿಡಿತೀರಿ. ಶುದ್ಧ ಅನ್ನ, ಸಾತ್ವಿಕ ಅನ್ನ, ತಂದೆಯ ನೆನಪಿನಲ್ಲಿ ತಯಾರಿಸಿದ ಆಹಾರವನ್ನೇ ಸ್ವೀಕರಿಸ್ತೀರಿ. ಆದ್ದರಿಂದ ಮಧುಬನಕ್ಕೆ ಹೋಗುವಾಗ ಈ ಥರ ಒಂದು ಪ್ರಶ್ನೆ ಇರ್ತದೆ, ಅನ್ನ ಶುದ್ಧಿ ಎಷ್ಟು ಸಮಯದಿಂದ ಅಂತಲೂ ಬರೆಸ್ಕೊಡ್ತಾರೆ. कभी कभी यह व्रत कच्चा हो जाता है, डबल विदेशियों का तो डबल पक्का होगा ना. ಡಬಲ್ ವಿದೇಶಿ ಮಕ್ಕಳಲ್ಲಿ ಈ ವ್ರತ ಡಬಲ್ ಪಕ್ಕಾ ಆಗಿದೆ ತಾನೆ. डबल विदेशियों का डबल पक्का है. या कभी कभी थक जाते हो तो कहते हो अच्छा आज थोड़ा खा लेते, थोड़ा ढीला कर देते. नहीं, खाने पीने का पक्का है. इसलिए भक्त लोग भी खाने पीने का व्रत लेते.
ವಿದೇಶದ ಮಕ್ಕಳು ಈ ವ್ರತದಲ್ಲಿ ಪಕ್ಕಾ ಇದ್ದೀರಾ ಅಥವಾ ಒಮ್ಮೊಮ್ಮೆ ಲೂಸ್ ಆಗ್ತೀರಾ? ಏನೋ ಅಲ್ಪ ಸ್ವಲ್ಪ ಹೊರಗಿನ ಆಹಾರ ತಿಂದರೆ ಆಯಿತು ಅಂತ ವ್ರತದಲ್ಲಿ ಸ್ವಲ್ಪ ಲೂಸ್ ಆಗ್ತೀರಾ? ಇಲ್ಲ ತಾನೆ? तीसरा व्रत लेते हैं जागरण का, रात जागते हैं, तो आप ब्राह्मण भी अज्ञान नींद में जागने का व्रत लेते हो. ಮೂರನೇ ವ್ರತ ನೀವೇನು ಮಾಡ್ತೀರಿ? ಸಂಗಮ ಯುಗದಲ್ಲಿ ಜಾಗರಣೆಯ ವ್ರತ ಮಾಡ್ತೀರಿ. ಅಂದರೆ ಜ್ಞಾನಕ್ಕೆ ಬಂದ ಕೂಡಲೇ ಅಜ್ಞಾನ ನಿದ್ರೆಯಿಂದ ಜಾಗೃತ ಆಗ್ತೀರಿ ಮತ್ತು ಸಂಗಮ ಯುಗದ ಕೊನೆಯವರೆಗೂ ಜಾಗೃತ ಸ್ಥಿತಿಯಲ್ಲಿ ಇರುವ ವ್ರತ ಮಾಡ್ತೀರಿ. ಆ ಕಾರಣದಿಂದ ಭಕ್ತರು ಕೂಡ ಶಿವರಾತ್ರಿಯ ದಿನ ಒಂದು ರಾತ್ರಿ ಜಾಗರಣೆ ಮಾಡ್ತಾರೆ. आप अज्ञान नींद से जगाने की सेवा भी करते हो, अज्ञान नींद से जागने का व्रत लेते हो. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಅಜ್ಞಾನ ನಿದ್ರೆಯಿಂದ ಜಾಗೃತ ಆಗುವ ವ್ರತ ಹಿಡಿತೀರಿ, ಜನರಿಗೂ ಅಜ್ಞಾನ ನಿದ್ರೆಯಿಂದ ಎಬ್ಬಿಸ್ತೀರಿ. बीच बीच में अज्ञान की नींद तो नहीं आती है ना. भक्त लोग आपको कॉपी कर रहे तो आप पक्के हैं तभी तो कॉपी करते हैं. ತಾವು ಈ ಜಾಗರಣೆಯ ವ್ರತದಲ್ಲಿ ಪಕ್ಕಾ ಆಗಿರುವ ಕಾರಣ ಭಕ್ತರೂ ಸಹ ನಿಮ್ಮ ಕಾಪಿಯನ್ನು ಪಕ್ಕಾ ಮಾಡ್ತಿದ್ದಾರೆ. कभी भी अज्ञान अर्थात कमजोरी की, अलबेलेपन की, आलस्य की नींद नहीं आई. ಸಂಗಮ ಯುಗದಲ್ಲಿ ಒಮ್ಮೆ ನೀವು ಎಚ್ಚರ ಆಗಿದ್ದಿರೆಂದರೆ ಮತ್ತೆ ಎಂದೂ ಸಹ ದುರ್ಬಲತೆಯ ನಿದ್ದೆಯಲ್ಲಿ, ಹುಡುಗಾಟಿಕೆಯ ನಿದ್ದೆಯಲ್ಲಿ, ಆಲಸ್ಯದ ನಿದ್ದೆಯಲ್ಲಿ ನೀವು ಮಲಗಬಾರದು. या थोड़ा झुटका आवे तो हर्जा नहीं. क्या झुटका खाते हो? ऐसे अमृत ವೇಳೆ भी कई झुटके खाते. ಬಾಬಾ ಹೇಳ್ತಾರೆ, ಸಂಪೂರ್ಣ ಜಾಗೃತ ಅವಸ್ಥೆಯಲ್ಲಿ ಇರ್ತೀರಾ ಅಥವಾ ಮಧ್ಯ ಮಧ್ಯ ತೂಕಡಿಸ್ತೀರಾ? ಕೆಲವು ಮಕ್ಕಳು ಅಮೃತ ವೇಳೆಯಲ್ಲಿ ತೂಕಡಿಸ್ತಾ ಇರ್ತಾರೆ. लेकिन यह सोचो कि हमारे यादगार में भक्त लोग क्या क्या कॉपी कर रहे, वह इतने पक्के रहते हैं कि कुछ भी हो जाए लेकिन व्रत नहीं तोड़ते. ನಿಮ್ಮನ್ನು ಭಕ್ತರು ಯಾವ ಥರ ಕಾಪಿ ಮಾಡ್ತಿದ್ದಾರೆ ಅಂತ ನೋಡ್ರಿ. ನೀವಿಲ್ಲಿ ವ್ರತದಲ್ಲಿ ಪಕ್ಕಾ ಆಗಿರುವ ಕಾರಣ ಅವರು ಸಹ ಪಕ್ಕಾ ವ್ರತವನ್ನು ಹಿಡಿತಾರೆ. भक्त लोग तो आज व्रत रखेंगे खाने पीने का और आप पिकनिक करेंगे. यह व्रत रखेंगे आप पिकनिक करेंगे. ಕೇಕ್ ಕಾಟೆಂಗೆನ. ನೋಡಿ, ಭಕ್ತರು ಶಿವರಾತ್ರಿಯ ದಿನ ಉಪವಾಸ ಮಾಡ್ತಾರೆ, ಊಟ ಪಾನೀಯ ವ್ರತ ಹಿಡಿತಾರೆ. ಆದರೆ ನೀವು ಮಕ್ಕಳು ಸಂಗಮ ಯುಗದಲ್ಲಿ ಶಿವರಾತ್ರಿ ಅಂದರೆ ಪಿಕ್ನಿಕ್ ಮಾಡ್ತೀರಿ, ಕೇಕ್ ಕತ್ತರಿಸ್ತೀರಿ, ಒಳ್ಳೊಳ್ಳೆ ಸ್ವೀಟ್ಗಳನ್ನು ಮಾಡ್ತೀರಿ. पिकनिक करेंगे. आपने जन्म से व्रत तो ले लिया है, इसलिए आज के दिन पिकनिक करें. ನೀವು ಇಡೀ ಸಂಗಮ ಯುಗನೇ ವ್ರತ ಹಿಡಿದಿದ್ದೀರಿ. ಆದ್ದರಿಂದ ಇವತ್ತು ವಿಶೇಷವಾಗಿ ಶಿವರಾತ್ರಿಯ ದಿನ ನೀವು ಖುಷಿಯಿಂದ ಪಿಕ್ನಿಕ್ ಮಾಡ್ತೀರಿ, ಸಿಹಿ ಊಟ ಮಾಡ್ತೀರಿ. बाप दादा अभी बच्चों से क्या चाहते हैं? संकल्प बहुत अच्छे करते हो, इतने अच्छे संकल्प करते जो सुन खुश हो जाते.
ಸಂಕಲ್ಪ ಭಾಳ ಚೆನ್ನಾಗಿ ಮಾಡ್ತೀರಿ. ಆದರೆ ಆ ಸಂಕಲ್ಪಗಳನ್ನು ಕೇಳಿದ್ರೇ ಬಾಬೋರಿಗೆ ಬಹಳ ಖುಷಿ ಆಗ್ತದೆ. ಆದರೆ बाद में क्या होता है, ಸಂಕಲ್ಪ ಕಮ್ಜೋರ್ ಕ್ಯೋ ಹೋ ಜಾತೆ. ಸಂಕಲ್ಪ ಬಹಳ ಒಳ್ಳೆ ಸಂಕಲ್ಪ ಮಾಡ್ತೀರಿ, ಆದರೆ ನಂತರ ಆ ಸಂಕಲ್ಪಗಳು ದುರ್ಬಲ ಆಗಿಬಿಡ್ತವೆ. ಯಾಕೆ? जब चाहते हो बाप से प्यार बहुत है, बाप भी जानते हैं बाप दादा से सभी बच्चों का दिल का प्यार है. प्यार में सभी 100% से भी ज़्यादा प्यार करते और बाप भी मानते हैं प्यार में सब पास है. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ತಂದೆಯ ಮೇಲೆ 100ಕ್ಕಿಂತನೂ ಹೆಚ್ಚಿನ ಪ್ರೀತಿ ಇದೆ, 100%ಗಿಂತನೂ ಹೆಚ್ಚಿನ ಪ್ರೀತಿ ಇದೆ. ಪ್ರೀತಿಯ ವಿಷಯದಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗಿದ್ದೀರಿ. ಲೇಕಿನ್ बीच बीच में मेजॉरिटी बच्चों की बात बाबा ने नोट की. प्रतिज्ञा कमज़ोर होने का एक ही कारण है, एक ही शब्द है. ಆದರೆ ಮಧ್ಯದಲ್ಲಿ ನಿಮ್ಮ ಪ್ರತಿಜ್ಞೆ ಲೂಸ್ ಆಗಲಿಕ್ಕೆ, ಪ್ರತಿಜ್ಞೆಯಲ್ಲಿ ನೀವು ದುರ್ಬಲ ಆಗಲಿಕ್ಕೆ ಒಂದು ಕಾರಣ ಇದೆ, ಒಂದೇ ಶಬ್ದ ಇದೆ. ಅದು ಆ ಶಬ್ದ ಯಾವುದು? टीचर्स बोलो एक शब्द क्या है, पांडव बोलो एक शब्द क्या है, याद तो आ गया ना, एक शब्द है मैं. अभिमान के रूप में भी मैं आता और कमज़ोर करने में भी मैं आता. ಒಂದೇ ಒಂದು ಶಬ್ದ ಮಧ್ಯದಲ್ಲಿ ಬರ್ತದೆ. ಆ ಶಬ್ದ ಆಗಿದೆ ನಾನು ಅಂತ. ಈ ನಾನು ಎಂಬ ಶಬ್ದ ಒಮ್ಮೊಮ್ಮೆ ಮಕ್ಕಳಲ್ಲಿ ಅಭಿಮಾನದ ರೂಪದಲ್ಲಿ ಬರ್ತದೆ, ಒಮ್ಮೊಮ್ಮೆ ದುರ್ಬಲತೆಯ ರೂಪದಲ್ಲಿನೂ ನಾನು ಎಂಬ ಶಬ್ದ ಬರ್ತದೆ. मैंने जो कहा, मैंने जो समझा वही राइट है, वही होना चाहिए, यह अभिमान का मैं है. मैं जब पूरा नहीं होता तो फिर दिल शिकस्त में भी आता है. मैं कर नहीं सकता, चल नहीं सकता, बहुत ಮುಷ್ಕಿಲ್. ಬಾಬಾ ಹೇಳ್ತಾರೆ, ನಾನೇ ಮಾಡಿದ್ದು, ಇದು ನನ್ನ ವಿಚಾರ, ನನ್ನ ವಿಚಾರನೇ ಸರಿ ಇದೆ, ನಾನು ಹೇಳಿದ್ದೇ ಆಗಬೇಕು ಅನ್ನುವಂತಹ ನಾನು ಏನಿದೆ ಅದು ಅಭಿಮಾನದ ನಾನು ಆಗಿದೆ. ಆ ಅಭಿಮಾನದ ನಾನು ಅನ್ನೋದು ಪೂರ್ಣ ಆಗಲಿಲ್ಲ ಅಂದರೆ, ಅಭಿಮಾನದ ನಾನು ಮತ್ತು ನನ್ನದು ಯಾವಾಗ ಅದು ಪೂರ್ಣ ಆಗೋದಿಲ್ಲ, ನನ್ನ ಮಾತು ನಡೆಯೋದಿಲ್ಲ, ಆಗ ಮಕ್ಕಳು ಬೇಸರ ಮಾಡಿಕೊಳ್ತಾರೆ, ಮೂಡ್ ಆಫ್ ಮಾಡಿಕೊಳ್ತಾರೆ. ಫಿರ್ ದಿಲ್ ಶಿಕಸ್ತ ಮೇ ಮೈ ಆ ಜಾತ. ನಂತರ ದುರ್ಬಲತೆಯ ನಾನು ಅನ್ನೋದು ಬಂದ್ಬಿಡ್ತದೆ. ಮೈ ಕರ್ ನಹಿ ಸಕ್ತಾ, ಚಲ್ ನಹಿ ಸಕ್ತಾ, ಬಹುತ್ ಮುಷ್ಕಿಲ್ ಹೇ. ಆವಾಗ ಈ ಥರ ಹೇಳಲಿಕ್ಕೆ ಶುರು ಮಾಡ್ತಾರೆ, ನನ್ನಿಂದ ಮಾಡಲಿಕ್ಕೆ ಆಗೋದಿಲ್ಲ, ನನ್ನಿಂದ ನಡಿಲಿಕ್ಕೆ ಆಗೋದಿಲ್ಲ, ನನ್ನಿಂದ ಈ ಕೆಲಸ ಆಗೋದಿಲ್ಲ, ಇದು ಬಹಳ ಕಠಿಣ ಆಗಿದೆ, ಕಷ್ಟದ ಕೆಲಸ ಆಗಿದೆ ಅಂತ. ಏಕ ಬಾಡಿ ಕಾನ್ಷಿಯಸ್ ಕಾ ಮೈ ಬದಲ್ ಜಾಯ್, ಮೈ ಸ್ವಮಾನ ಭಿ ಯಾದ ದಿಲಾತಾ ಹೈ ಔರ್ ಮೈ ದೇಹ ಅಭಿಮಾನ್ ಮೇ ಭಿ ಲಾತಾ ಹೈ. ಈ ನಾನು ಎಂಬ ಶಬ್ದ ನಮ್ಮಲ್ಲಿ ದೇಹದ ಅಭಿಮಾನವನ್ನು ತರಿಸಲಿಕ್ಕೆ ನಿಮಿತ್ತ ಆಗ್ತದೆ. ಅದೇ ನಾನು ಎಂಬ ಶಬ್ದ ಸ್ವಮಾನದ ನೆನಪು ಮಾಡಿಕೊಡ್ತದೆ. ಒಮ್ಮೊಮ್ಮೆ ಅದೇ ನಾನು ಎಂಬ ಶಬ್ದ ಮಕ್ಕಳನ್ನು ದುರ್ಬಲ ಮಾಡಿಬಿಡ್ತದೆ.
मैं दिल शिकस्त भी करता है, मैं दिल खुश करता है और अभिमान की निशानी जानते हो। कभी भी किसी में भी अगर बॉडी कॉन्शियस का अभिमान अंश मात्र भी है तो वह अपना अपमान सहन नहीं कर सकेगा। ಅಭಿಮಾನದ ಗುರುತೆ ನಾನು ಮತ್ತು ನನ್ನದು. ಒಮ್ಮೊಮ್ಮೆ ಆ ಅಭಿಮಾನ ಪೂರ್ಣ ಆಗಲಿಲ್ಲ ಅಂದರೆ, ಅವರ ಅಭಿಮಾನದಂತೆ ಕಾರ್ಯಗಳು ನಡೆದಿಲ್ಲ ಅಂದರೆ ಅಂಥ ಮಕ್ಕಳಿಗೆ ಅಪಮಾನದ ಫೀಲಿಂಗ್ ಬಹಳ ಬೇಗ ಆಗಿಬಿಡ್ತದೆ. ಅಭಿಮಾನ್ ಅಪಮಾನ್ ಸಹನ್ ನಹಿ ಕರಾಯೇಗ. ಅಭಿಮಾನ ಏನು ಮಾಡ್ತದೆ ಅಂದರೆ ಅಪಮಾನದ ಫೀಲಿಂಗ್ ಸಹನೆ ಮಾಡಲಿಕ್ಕೆ ಬಿಡೋದಿಲ್ಲ. ಅಭಿಮಾನ ಇದ್ದವರು ಅಪಮಾನ ಸಹನೆ ಮಾಡೋದಿಲ್ಲ. ಜರಾ ಭಿ ಕೋಯಿ ಕಹೇಗಾ ನಾ ಯಾ ಠೀಕ್ ನಹೀ ಹೈ, ಥೋಡಾ ನಿರ್ಮಾಣ ಬನ್ ಜಾओ तो अपमान लगेगा, यह ಅಭಿಮಾನ್ ಕಿ ನಿಶಾನಿ. ಯಾರಾದರೂ ನೋಡು ಇದು ಸರಿ ಇಲ್ಲ, ನಿನ್ನಲ್ಲಿ ಅಭಿಮಾನ ಇದೆ, ನೀನು ಸ್ವಲ್ಪ ನಮ್ರಚಿತ್ತ ಆಗು, ನಮ್ರತೆಯಿಂದ ನಡ್ಕೋ ಅಂತ ಹೇಳಿದರೆ ಅಭಿಮಾನ ಇದ್ದವರಿಗೆ ಬೇಗ ಏನಾಗ್ಬಿಡ್ತದೆ, ಅದು ಅಪಮಾನದ ಫೀಲಿಂಗ್ ಆಗ್ತದೆ, ಅಪಮಾನ ಅಂತ ತಿಳ್ಕೊಳ್ತಾರೆ. ಬಾಪ್ ದಾದಾ वतन में मुस्कुरा रहे थे। शिवरात्रि पर यहाँ वहाँ भाषण करते हैं ना, अभी बहुत भाषण कर रहे, उसमें कहते बाप दादा को बच्चों की पॉइंट याद आई तो उसमें कहते हैं कि शिवरात्रि पर बकरे की बलि चढ़ाते। बकरा मैं बहुत करता है तो शिवरात्रि पर यह मैं की बलि चढ़ा दो. ಶಿವರಾತ್ರಿಯ ಸಮಯದಲ್ಲಿ ಕೆಲವು ಭಕ್ತರು ಕುರಿಯನ್ನು ಶಿವನಿಗೆ ಬಲಿ ಕೊಡ್ತಾರೆ. ಯಾಕೆ ಅಂದರೆ ಕುರಿ ಮೇ ಮೇ ಅಂತ ಶಬ್ದ ಮಾಡ್ತಿರ್ತದೆ. ಹಾಗೆ ಬಾಬಾ ಹೇಳ್ತಾರೆ, ನೀವೆಲ್ಲ ಮಕ್ಕಳು ಈ ಶಿವರಾತ್ರಿಯಲ್ಲಿ ನಿಮ್ಮಲ್ಲಿ ಇರುವ ನಾನು ಮತ್ತು ನನ್ನತನವನ್ನು ತಂದೆಗೆ ಅರ್ಪಣೆ ಮಾಡಿರಿ. बाप सुन सुनकर मुस्कुरा रहे थे तो इस समय की आप बलि चढ़ा दो, सरेंडर कर दो. कर सकते हो, पांडव कर सकते हो, डबल फॉरिनर्स कर सकते हो, फुल सरेंडर है. ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಇರುವ ನಾನು ಅನ್ನೋದನ್ನು ಈ ಶಿವರಾತ್ರಿಯಲ್ಲಿ ನೀವು ಸಮರ್ಪಣೆ ಮಾಡಬೇಕು. ಪಾಂಡವರು ಮಾಡ್ತೀರಾ, ಡಬಲ್ ವಿದೇಶಿ ಮಕ್ಕಳು ಮಾಡ್ತೀರಾ, ಸಂಪೂರ್ಣ ಸ್ವಾಹ ಆಗಬೇಕು. आज बाप दादा झंडे पर ऐसे ही प्रतिज्ञा नहीं कराएगा. आज प्रतिज्ञा करो और फाइल में कागज जमा करना पड़े, ऐसी प्रतिज्ञा नहीं कराएगा. ಈ ದಿನ ಧ್ವಜ ಹಾರಿಸುವಾಗ ಬಾಬಾ ಮಕ್ಕಳಿಂದ ಪ್ರತಿಜ್ಞೆ ಮಾಡಿಸೋರಿದ್ದಾರೆ. ಎಂತಹ ಪ್ರತಿಜ್ಞೆ ಅಂದರೆ ಅದನ್ನು ಬರೆದುಕೊಟ್ಟು ಹೋಗಿಬಿಡುವಂಥ ಪ್ರತಿಜ್ಞೆ ಅಲ್ಲ. ಕ್ಯಾ ಸೋಚ್ತೆ ಹೋ दादियाँ आज भी ऐसी प्रतिज्ञा कराए, फाइनल करेंगे या फाइल में जमा करेंगे? बोलो, ಫೈನಲ್ ಕರಾವ್, ಹಿಮ್ಮತ್ ಹೇನಾ? ಬಾಬಾ ಹೇಳ್ತಾರೆ, ಇವತ್ತು ಒಂದು ಪ್ರತಿಜ್ಞೆ ಮಾಡಿ ಆ ಪ್ರತಿಜ್ಞೆಯ ಪೇಪರನ್ನು ನಿಮ್ಮ ಫೈಲಲ್ಲಿ ಜಮಾ ಮಾಡೋದಲ್ಲ, ನಿಮ್ಮ ಫೈಲನ್ನು ಸಂಪೂರ್ಣ ಸಮಾಪ್ತಿ ಮಾಡುವಂತಹ ಪ್ರತಿಜ್ಞೆ ಮಾಡಿರಿ. ಆ ಒಂದು ಧೈರ್ಯ ನಿಮ್ಮಲ್ಲಿ ಇದೆಯೇ? ಯಾ ಸುನನೆ ಮೇ ಮಗ್ನ ಹೋ ಗಯೇ, हाथ नहीं उठा रहे, कल तो कुछ नहीं हो जाएगा.
कल माया चक्कर लगाने आएगी। माया का भी आपसे प्यार है ना। आजकल तो सभी धूमधाम से ಸೇವಾ का ಪ್ಲ್ಯಾನ್ ಬನಾ ರಹೆ. ಬಾಬಾ ಹೇಳ್ತಾರೆ, ನೀವು ಧೈರ್ಯದಿಂದ ಪ್ರತಿಜ್ಞೆ ಮಾಡಿರಿ, ಮಾಯೆ ಏನೂ ಮಾಡೋದಿಲ್ಲ. ನಿಮ್ಮ ಸುತ್ತಲೂ ಸುತ್ತಾಕಿ ಅದು ಹೋಗಿಬಿಡ್ತದೆ. ಬರೋದಂತೂ ಮಾಯೆಯ ಕೆಲಸ ಆಗಿದೆ, ಅದು ಬರ್ತದೆ. ಆದರೆ ನಿಮ್ಮ ಸೇವೆಯ ಉತ್ಸಾಹ, ಪ್ರತಿಜ್ಞೆಯಲ್ಲಿ ಇರುವ ದೃಢತೆ, ಸಾಹಸ ನೋಡಿ ಅದು ವಾಪಸ್ ಹೋಗಿಬಿಡ್ತದೆ. जब सेवा जोर शोर से कर रहे हो तो संपूर्ण समाप्ति के समय को समीप लाना है. ऐसे नहीं समझो भाषण करके आए लेकिन समीप समय को ला रहे. ಬಾಬಾ ಹೇಳ್ತಾರೆ, ಜೋರಾಗಿ ಉತ್ಸಾಹದಿಂದ ಸೇವೆ ಮಾಡಿರಿ, ತಂದೆಯ ಪರಿಚಯ ಕೊಡಿ, ಸಮಾಪ್ತಿಯ ಸಮಯವನ್ನು ಹತ್ತಿರಕ್ಕೆ ಕರ್ಕೊಂಡು ಬನ್ನಿ. ಸೇವಾ अच्छी कर रहे, बाप दादा खुश है. ऐसे नहीं समझो भाषण करके आ गए लेकिन समय को समीप लाना है. ऐसे ही 1,00,000 लाख इकट्ठा नहीं किया, यह समय को समीप लाया है. गुजरात ने किया, बॉम्बे करेगा और भी करेंगे. ಆ ಸಮಯದಲ್ಲಿ ಗುಜರಾತ್, ಬಾಂಬೆ ಎಲ್ಲ ದೊಡ್ಡ ದೊಡ್ಡ ನಗರದವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದರು. 1,00,000 2 ಲಕ್ಷ ಜನರನ್ನು ಸೇರಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿದರು. ಎಲ್ಲರೂ ಮಾಡ್ರಿ. संदेश तो दे रहे, साथ साथ संपन्नता की तैयारी है. विनाश को बुला रहे हो. दादी ने क्वेश्चन किया था कि अभी क्या प्लान बनाए जो जल्दी जल्दी प्रत्यक्षता हो जाए. ಹಾಗಾದರೆ ಸಂದೇಶ ಕೊಡೋದರ ಜೊತೆಗೆ ಸಮಾಪ್ತಿಯ ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ? ವಿನಾಶ್ ಕೋ ಬುಲಾ ರಹೆ ಹೋ ತೋ ತಯಾರಿ ಹೇ. ದಾದಿಯವರು ನಿಮಗೆ ಒಂದು ಮಾತನ್ನು ಹೇಳಿದರು, ಬೇಗ ಬೇಗ ಪರಮಾತ್ಮನ ಪ್ರತ್ಯಕ್ಷತೆ ಮಾಡ್ರಿ ಅಂತ. तो बाप दादा कहते प्रत्यक्षता तो सेकंड की बात है, लेकिन प्रत्यक्षता के पहले ಸ್ಥಾಪನಾ ವಾಲೆ ಎವರ್ ರೆಡಿ ಹೇ. ಪ್ರತ್ಯಕ್ಷತೆ ಏನೋ ಕ್ಷಣದಲ್ಲಿ ಆಗಿಬಿಡ್ತದೆ, ಆದರೆ ಪ್ರತ್ಯಕ್ಷತೆ ಮಾಡುವಂತಹ ಮಕ್ಕಳು ಎವರ್ ರೆಡಿ ಆಗಿದ್ದೀರಾ? पर्दा खोले कि कोई कान का श्रृंगार कर रहा है, कोई माथे का तैयार है, हो जाएंगे, डेट बताओ. ಬಾಬಾ ಕೇಳ್ತಾ ಇದ್ದಾರೆ, ನಾನು ಪರದೆ ಸರಿಸಿಲ್ಲ. ಪರದೆ ಸರಿಸಿದಾಗ ಒಬ್ಬರು ಕಿವಿಯ ಶೃಂಗಾರ, ಒಬ್ಬರು ತಲೆಯ ಶೃಂಗಾರನೇ ಮಾಡಿಕೊಡ್ತಾ ಇದ್ದರೆ ನೋಡೋರಿಗೆ ಸರಿ ಕಾಣಿಸೋದಿಲ್ಲ. ಆದ್ದರಿಂದ ಪರದೆ ಸರಿಸಲು ಒಂದು ಡೇಟನ್ನು ನಿಶ್ಚಿತ ಮಾಡಿಕೊಳ್ಳಿರಿ. ಆ ಡೇಟಿಗೆ ಎಲ್ಲರೂ ತಯಾರಾಗ್ರಿ. अब डेट फिक्स की है ना, इस मास के अंदर संदेश देना है. ऐसे सभी एवर रेडी. कम से कम 16,000 तो तैयार करो, 9 लाख छोड़ो. 16,000 तो तैयार है. बजाए ताली. ऐसे ही हाँ नहीं करना. ಭಲೆ ನೀವು 9 ಲಕ್ಷ ಜನರನ್ನು ತಯಾರು ಮಾಡಿಲ್ಲ, ಆದರೆ 16,108 ಮಾಲೆಯಲ್ಲಿ ಬರುವಂತಹ ರತ್ನಗಳನ್ನು, ವಿಶೇಷ ಆತ್ಮರನ್ನು ತಯಾರು ಮಾಡಿದ್ದೀರಾ? ಒಂದು ವೇಳೆ ಮಾಡಿದ್ದೇ ಆಗಿದ್ರೆ ಚಪ್ಪಾಳೆ ಹಾಕ್ರಿ ಅಂತ ಹೇಳ್ತಾರೆ ಬಾಬಾ. ಸೈನ್ಸ್ ವಾಲೆ ಅಪ್ನಾ ಕಾಮ್ ಶುರು ಕರ್ ದೇಂಗೆ. एवर रेडी हो जाओ. बाप दादा टच करेगा.
ताली बजाएगा, प्रकृति अपना काम शुरू करेगी, साइंस वाले अपना काम शुरू करेंगे। क्या देरी है, सब रेडी है, सिर्फ 16,000 ತಯಾರು ಕರು. ಬಾಬಾ ಹೇಳ್ತಾರೆ, 16,000 ಜನರನ್ನು ನೀವು ತಯಾರು ಮಾಡಿರಿ, ನಾನು ಎಲ್ಲರಿಗೂ ಪ್ರೇರಣೆ ಕೊಡ್ತೀನಿ. ಪ್ರಕೃತಿಗೂ ಪ್ರೇರಣೆ ಕೊಡ್ತೀನಿ, ವಿಜ್ಞಾನಿಗಳಿಗೂ ಪ್ರೇರಣೆ ಕೊಡ್ತೀರಿ. ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿರಿ ಅಂತ ನಾನು ಸೂಚನೆ ಕೊಡ್ತೀನಿ. 16,000 की रिपोर्ट आनी चाहिए कि हम एवर रेडी है, संपूर्ण पवित्रता से संपन्न हो गए। बाप दादा को ताली बजाने में कोई देरी नहीं, आप डेट बताओ. ಬಾಬಾ ಹೇಳ್ತಾರೆ, ನಾನು ಒಂದು ಚಪ್ಪಾಳೆ ಹಾಕಿಬಿಟ್ರೆ ಪ್ರಕೃತಿನೂ ತಯಾರಿದೆ, ವಿಜ್ಞಾನಿಗಳು ತಯಾರಿದ್ದಾರೆ. ಆದರೆ ನೀವು ಎವರ್ ರೆಡಿ ಆಗಬೇಕು. ಯಾವ ದಿನಾಂಕವನ್ನು ನಿಶ್ಚಿತ ಮಾಡ್ತೀರಿ ಎವರ್ ರೆಡಿ ಆಗಲಿಕ್ಕೆ? देखो होना तो है ही, लेकिन सुनाया कि एक मय शब्द का संपूर्ण परिवर्तन, तब बाप के साथ चलेंगे. ಬಾಬಾ ಹೇಳ್ತಾರೆ, ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗಲೇಬೇಕು, ಹಾಗೇ ಆಗ್ತದೆ. ಆದರೆ ನೀವು ಮಕ್ಕಳು, ನಿಮ್ಮಲ್ಲಿ ಏನು ನಾನು ಎಂಬ ಶಬ್ದ ಬರ್ತಾ ಇದೆ, ಅದನ್ನು ಪರಿವರ್ತನೆ ಮಾಡಿಕೊಡಿ, ಆಗ ತಂದೆಯ ಜೊತೆಗೆ ಬರ್ತೀರಿ. नहीं तो पीछे पीछे चलना पड़ेगा. इसलिए बाप दादा अभी गेट नहीं खोलते, क्योंकि साथ चलना है. 16,000 ಜನ ಮಕ್ಕಳು ಯಾವಾಗ ಎವರ್ ರೆಡಿ ಆಗ್ತೀರಿ, ಆಗ ಬಾಬವರು ಸಹ ಪರಮಧಾಮದ ಬಾಗಿಲನ್ನು ತೆರೀತಾರೆ. बाप ब्रह्मा बाप सभी बच्चों से पूछते हैं, गेट खोलने की डेट बताओ. गेट खोलना है ना, आज मनाना अर्थात बनना. ಬಾಬಾ ಬ್ರಹ್ಮ ಬಾಬವರು ಸಹ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ಉದ್ಘಾಟನೆಯ ದಿನಾಂಕವನ್ನು ನೀವೇ ನಿಶ್ಚಿತ ಮಾಡಿರಿ. ಪರಮಧಾಮದ ಗೇಟನ್ನು ತೆರೆಯುವ ಸಮಯ ಯಾವುದು? ಅಲ್ಲಿಗೆ ಹೋಗಲು ನೀವು ತಯಾರು ಆಗಿದ್ದೀರಾ? ಸಿರ್ಫ್ ಕೇಕ್ ನಹಿ ಕಾಟೆಂಗೆ, ಲೇಕಿನ್ ಮೈ ಕೋ ಸಮಾಪ್ತ ಕರೆ. ಇವತ್ತು ಶಿವರಾತ್ರಿಯ ಕೇಕ್ ಮಾತ್ರ ಕತ್ತರಿಸುವುದಲ್ಲ, ಆದರೆ ನಿಮ್ಮಲ್ಲಿ ಇರುವ ನನ್ನತನವನ್ನು ಸಂಪೂರ್ಣ ಸಮಾಪ್ತಿ ಮಾಡಿರಿ. बाप दादा के पास सबके वैरायटी संकल्प पहुँचते हैं, तो आपस में राय करना और डेट को बताना. जब डेट नहीं फिक्स की है, तब तक कोई कार्य नहीं होता है. आपस में महारथी डेट फिक्स करो, सब फॉलो करेंगे. ಬಾಬಾ ಹೇಳ್ತಾರೆ, ಎಲ್ಲಿಯವರೆಗೆ ಒಂದು ದಿನಾಂಕವನ್ನು ನಿಗದಿಪಡಿಸೋದಿಲ್ಲ, ಅಲ್ಲಿಯವರೆಗೆ ಯಾವ ಕೆಲಸನೂ ನಡೆಯೋದಿಲ್ಲ. ಆದ್ದರಿಂದ ನೀವೆಲ್ಲ ಮಹಾರಥಿಗಳು ಸೇರಿಕೊಂಡು ಒಂದು ದಿನಾಂಕವನ್ನು ನಿಗದಿಗೊಳಿಸಿರಿ. ಸಂಪನ್ನ ಬನನೆ ಕಾ ಪ್ಲ್ಯಾನ್ ಬನಾओ, ಧುನ್ ಲಗಾओ, ಕರ್ಮಾತೀತ ಬನನಾ ಹಿ ಹೈ. ಈ ಶಿವರಾತ್ರಿಯ ಸಂದರ್ಭದಲ್ಲಿ ಸಂಪನ್ನ ಆಗುವ ಯೋಜನೆಗಳನ್ನು ತಯಾರು ಮಾಡಿಕೊಳ್ಳಿ. ಕರ್ಮಾತೀತ ಆಗುವ ದೃಢ ಸಂಕಲ್ಪ ಮಾಡಿರಿ. ಕುಚ್ ಭಿ ಹೋ ಜಾಯ್, बनना ही है, करना ही है, होना ही है. साइंस वालों का भी आवाज़, विनाश करने वालों का भी आवाज़ बाप के कानों में आता है. ಬಾಬಾ ಹೇಳ್ತಾರೆ, ವಿಜ್ಞಾನಿಗಳ ಕೂಗು, ವಿನಾಶ ಮಾಡುವಂಥವರ ಕೂಗು, ಕರೆ ನನಗೆ ಕೇಳಿಸ್ತದೆ.
वह भी कहते हैं क्यों रोकते हो, क्यों रोकते हो। एडवांस पार्टी भी कहती है डेट फिक्स करो। ब्रह्मा बाप भी कहते हैं डेट फिक्स करो, तो यह ಮೀಟಿಂಗ್ ಕರೋ. ಬಾಬಾ ಹೇಳ್ತಾರೆ ಪ್ರಕೃತಿನೂ ಕೇಳ್ತಾ ಇದೆ, ವಿಜ್ಞಾನಿಗಳು ಕೇಳ್ತಾ ಇದ್ದಾರೆ, ಅಡ್ವಾನ್ಸ್ ಪಾರ್ಟಿಯವರು ಕೇಳ್ತಾ ಇದ್ದಾರೆ, ಬಾಬಾ ಯಾವಾಗ ಮುಗಿಸ್ತೀರಾ ಅಂತ. ಬ್ರಹ್ಮ ಬಾಬಾನೂ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಸೇರಿ ವಿನಾಶದ ಡೇಟನ್ನು ಫಿಕ್ಸ್ ಮಾಡಿರಿ. बाप दादा को इतना दुख देखा नहीं जाता, तो आप शक्तियों को देवता रूप में पांडवों को रहम आना चाहिए. ಎಲ್ಲ ಭಕ್ತರ ದುಃಖ ತಂದೆಯಿಂದ ನೋಡಲಿಕ್ಕೆ ಆಗ್ತಿಲ್ಲ. ಆದ್ದರಿಂದ ನೀವು ಶಕ್ತಿಯರು, ದೇವತಾ ರೂಪದಲ್ಲಿ ಇರುವ ಪಾಂಡವರು, ನಿಮಗೆ ಭಕ್ತರ ಮೇಲೆ दये बरबेकु. समय की पुकार का प्रोग्राम करते हो, अब भक्तों की पुकार सुनो, दुखियों की पुकार भी सुनो. ಬಾಬಾ ಹೇಳ್ತಾರೆ ಸಮಯದ ಕರೆ ಅಂತ ಕಾರ್ಯಕ್ರಮ ಮಾಡ್ತೀರಿ, ಈಗ ಭಕ್ತರ ಕರೆಯನ್ನು ಕೇಳಿಸಿಕೊಳ್ಳಿರಿ, ದುಃಖಿ ಆತ್ಮರ ಕರೆಯನ್ನು ಕೇಳಿಸಿಕೊಳ್ಳಿರಿ. सेवा में नंबर अच्छा है तो बाप दादा सर्टिफिकेट देते. उमंग उत्साह अच्छा है, गुजरात ने नंबर 1 लिया तो नंबर 1 की मुबारक हो. ಸೇವೆಯಲ್ಲಿ ಎಲ್ಲರೂ ಮುಂದಿದ್ದೀರಿ, ಅದರಲ್ಲೂ ಗುಜರಾತ್ ಪ್ರಾಂತದವರು ನಂಬರ್ 1 ತಗೊಂಡಿದ್ದಾರೆ. ಗುಜರಾತಿನ ಮಕ್ಕಳು ನಂಬರ್ 1 ಸೇವೆ ಮಾಡಿದ್ದಕ್ಕಾಗಿ ಬಾಬಾ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. अब थोड़ी थोड़ी पुकार सुनो, बेचारे बहुत पुकार रहे, जिगर से पुकार रहे हैं, तड़फ रहे. साइंस वाले भी चिल्ला रहे, कब करे. आज भले केक काट लो, लेकिन कल से पुकार सुनना. ವಿಜ್ಞಾನಿಗಳು ಕರೀತಾ ಇದ್ದಾರೆ, ಪ್ರಕೃತಿನೂ ಕರೀತಾ ಇದೆ, ಕೂಗ್ತಾ ಇದೆ. ಆದ್ದರಿಂದ ಇವತ್ತು ಭಲೆ ನೀವು ಹಬ್ಬ ಮಾಡಿರಿ, ಕೇಕನ್ನು ಕಟ್ ಮಾಡಿರಿ, ಆದರೆ ನಾಳಿಂದ ಪ್ರಕೃತಿ ಮತ್ತು ಭಕ್ತರ ಕರೆಯನ್ನು ಕೇಳಿ ಆ ರೀತಿಯ ಸೇವೆ ಮಾಡಿರಿ. ಮನಾನಾ ತೋ ಸಂಗಮ ಯುಗ ಕೆ ಸ್ವಹೇಜ ಹೈ, एक तरफ मनाना, दूसरे तरफ आत्माओं को बनाना. ಹಬ್ಬಗಳನ್ನು ಮಾಡುವುದು ಸಂಗಮ ಯುಗದ ಒಂದು ಶೋಭೆಯಾಗಿದೆ. ಆದ್ದರಿಂದ ಹಬ್ಬಗಳನ್ನು ಮಾಡಿರಿ, ಮತ್ತೊಂದು ಕಡೆ ಅನೇಕ ಆತ್ಮರನ್ನು ತಯಾರು ಮಾಡಿರಿ. आपका गीत है दुखियों पर कुछ रहम करो, सिवाय आपके कोई रहम नहीं कर सकता. इसलिए अभी समय प्रमाण रहम के ಮಾಸ್ಟರ್ ಸಾಗರ್ ಬನೋ. ಒಂದು ಗೀತೆ ಇದೆ, ದುಃಖಿ ಆತ್ಮರ ಮೇಲೆ ದಯೆ ತೋರಿಸ್ರಿ ಅಂತ. ಹಾಗೆ ಬಾಬಾ ಹೇಳ್ತಾರೆ ಸಮಯದ ಅನುಸಾರವಾಗಿ ನೀವೀಗ ಮಾಸ್ಟರ್ ದಯಾಸಾಗರ ಆಗಬೇಕು. ನಿಮ್ಮ ಮೇಲೇನೂ ನಿಮಗೆ ದಯೆ ಬರಬೇಕು, अन्य आत्मर मेलेनू दये बरबेकु. अभी अपना लाइट स्वरूप लाइट हाउस बन भिन्न भिन्न लाइट्स की किरणें दो. सारे विश्व की अप्राप्त आत्माओं को प्राप्ति की अंजलि की किरणें दो. ಈಗ ಲೈಟ್ ಹೌಸ್ ಆಗಿ ಭಿನ್ನ ಭಿನ್ನ ಪ್ರಕಾರದ ಕಿರಣಗಳನ್ನು ಜನರಿಗೆ ಕೊಡ್ತಾ ಹೋಗ್ರಿ. ಅಪ್ರಾಪ್ತಿಯಲ್ಲಿ ಇರುವ ಆತ್ಮರಿಗೆ ಪ್ರಾಪ್ತಿಯ ದಾನ ಮಾಡಿ. ಕಿರಣಗಳ ಮೂಲಕ ಶಾಂತಿ, ಶಕ್ತಿ, ಖುಷಿಯ ದಾನ ಮಾಡಿ. ಅಚ್ಚ
सर्व साक्षात्कार बाप मूर्त आत्माओं को, उमंग उत्साह में रहने वाले बाप के समीप आत्माओं को, सर्व कदम बाप समान बनने वाले बच्चों को, चारों ओर के ब्राह्मण जन्म के मुबारक पात्र बच्चों को, सदा एकाग्रता की शक्ति संपन्न आत्माओं को, बाप दादा का याद प्यार पदम गुणा जन्म मुबारक हो, मुबारक हो, मुबारक हो। नमस्ते। प्यारे अव्यक्त बाप दादा ने अपने हस्तों से शिव ध्वजा फहराया और सबको बधाइयाँ दी। आज के दिन सभी ने अपने जन्मदिन की मुबारक दी और ली और झंडा भी लहराए। ಈ ದಿನ ಎಲ್ಲ ಮಕ್ಕಳು ತಮ್ಮ ಜನ್ಮದಿನದ ಶುಭಾಶಯಗಳನ್ನು ತಂದೆಯಿಂದ ಪಡ್ಕೊಂಡ್ರು ಮತ್ತು ತಂದೆಯ ಜನ್ಮದಿನದ ಶುಭಾಶಯಗಳನ್ನು ತಂದೆಗೆ ಅರ್ಪಿಸಿದ್ದರು. ಜೊತೆಗೆ ಶಿವನ ಧ್ವಜವನ್ನು ಸಹ ಹಾರೈಸಿದರು. ಲೇಕಿನ್ ಅಭಿ ವಹ ದಿನ್ जल्दी लाना है जो विश्व के ग्लोब के ऊपर सर्व आत्माएं खड़ी होकर आप सब के फेस में बाप का झंडा देखे. ಆದರೆ ಈಗ ಅಂತಹ ಒಂದು ಸಮಯ ಹತ್ತಿರ ಬರಲಿದೆ. ವಿಶ್ವದ ಗೋಳದ ಮೇಲೆ ತಾವೆಲ್ಲ ಮಕ್ಕಳು ನಿಂತು ತಂದೆಯ ಧ್ವಜವನ್ನು ಹಾರಿಸೋರಿದ್ದೀರಿ. ಆಗ ನಿಮ್ಮ ಮುಖದಲ್ಲಿ ತಂದೆಯ ಧ್ವಜ ಕಾಣಿಸ್ಬೇಕು. ಕಪಡೆ ಕಾ झंडा तो निमित्त मात्र है. एक एक बच्चे का फेस बाप का चित्र दिखावे, ऐसा झंडा लहराना है. ಬಟ್ಟೆಯಲ್ಲಿ ಮಾಡಿದ ಧ್ವಜಗಳನ್ನು ಪ್ರತಿ ವರ್ಷವೂ ಹಾರಿಸ್ತೀರಿ. ಈ ವರ್ಷ ಒಬ್ಬೊಬ್ಬರ ಮುಖನೇ ತಂದೆಯ ಪ್ರತ್ಯಕ್ಷತೆ ಮಾಡುವ ಧ್ವಜ ಆಗಬೇಕು. ಅಂತಹ ಧ್ವಜವನ್ನು ಹಾರಿಸ್ರಿ. ವಹ ದಿನ್ ಭಿ ಬಹುತ್ ಬಹುತ್ ಜಲ್ದಿ ಲಾನಾ ಹೇ ಆನಾ ಹೇ. ಅಂತಹ ದಿನವೂ ಸಹ ಬಹಳ ಬೇಗನೆ ಬರಲಿದೆ. ನೀವು ಅದನ್ನು ತರಬೇಕು. ಓಂ ಶಾಂತಿ. वरदान. हद की रॉयल इच्छाओं से मुक्त रह, सेवा करने वाले निस्वार्थ सेवाधारी भव. ಹದ್ದಿನ ರಾಯಲ್ ಇಚ್ಛೆಗಳಿಂದ ಮುಕ್ತ ಆಗಿ ಸೇವೆ ಮಾಡುವಂತಹ ನಿಸ್ವಾರ್ಥ ಸೇವಾಧಾರಿ ಆಗಿರಿ. जैसे ब्रह्मा बाप ने कर्म के बंधन से मुक्त न्यारे बनने का सबूत दिया, सिवाय सेवा के स्नेह के और कोई बंधन नहीं. ಹೇಗೆ ಬ್ರಹ್ಮ ಬಾಬಾ ಕರ್ಮ ಬಂಧನದಿಂದ ಮುಕ್ತ ನ್ಯಾರ ಮತ್ತು ಪ್ಯಾರ ಆಗಿ ತೋರಿಸಿದರು. ಸೇವೆ ಮತ್ತು ಸ್ನೇಹದ ಬಂಧನ ಇತ್ತು ವಿನಃ ಬೇರೆ ಯಾವ ಬಂಧನವೂ ಅವರಿಗೆ ಇರಲಿಲ್ಲ. सेवा में जो हद की रॉयल इच्छाएं होती है वह भी हिसाब किताब के बंधन में बांधती है. ಸೇವೆ ಮಾಡುವಾಗ ಸೇವಾದಾರಿಗಳಲ್ಲಿ ಒಂದು ವೇಳೆ ಏನಾದರೂ ಇಚ್ಛೆಗಳು ಇದ್ದರೆ ಆ ಇಚ್ಛೆಗಳಿಂದನೂ ಸಹ ಲೆಕ್ಕಾಚಾರದ ಬಂಧನ ನಿರ್ಮಾಣ ಆಗ್ತದೆ. ಆ ಬಂಧನ ಸೇವಾಧಾರಿ ಮಕ್ಕಳನ್ನು ಕಟ್ಟಿ ಹಾಕ್ತದೆ. सच्चे सेवाधारी इस हिसाब किताब से भी मुक्त रहते. जैसे देह का बंधन देह के संबंध का बंधन, ऐसे सेवा में स्वार्थ यह भी बंधन है. ಸತ್ಯ ಸೇವಾಧಾರಿಗಳು ಈ ಸೇವೆಯ ಲೆಕ್ಕಾಚಾರದಿಂದ ಮುಕ್ತ ಆಗಿರ್ತಾರೆ. ಹೇಗೆ ದೇಹದ ಬಂಧನ ಇದೆ, ದೇಹದ ಸಂಬಂಧದ ಬಂಧನ ಇದೆ,
ಹಾಗೆ ಸೇವೆಯಲ್ಲಿ ಸ್ವಾರ್ಥ ಬಂದರೆ ಅದು ಒಂದು ಬಂಧನನೇ. इस बंधन से व रॉयल हिसाब किताब से भी मुक्त निस्वार्थ ಸೇವಾಧಾರಿ ಬನು. ಆ ಬಂಧನದಿಂದ ಅಥವಾ ರಾಯಲ್ ಲೆಕ್ಕಾಚಾರದಿಂದ ನೀವು ಮುಕ್ತ ಆಗಿ ನಿಸ್ವಾರ್ಥ ಸೇವಾಧಾರಿ ಆಗಿರಿ. श्लोगन: वायदों को फाइल में नहीं रखो, फाइनल बनकर दिखाओ. ಪ್ರತಿಜ್ಞೆಗಳನ್ನು ಫೈಲಲ್ಲಿ ಹಾಕಿ ಇಡಬೇಡಿ, ಆದರೆ ಅದನ್ನು ಫೈನಲ್ ಮಾಡಿ ಮುಗಿಸಿರಿ. ಅಚ್ಚ. ಓಂ ಶಾಂತಿ. ಖುಷಿಯನ್ನು ನೀಡಿದೆ, ಹೃದಯದಲ್ಲಿ ನಮ್ಮನಿರಿಸಿ ನೀ ಖುಷಿಯನ್ನು ನೀಡಿದೆ. ಜನ್ಮ ಜನ್ಮದ ಆಸೆಗಳನ್ನು ನೀ ಪೂರ್ಣಗೊಳಿಸಿದೆ. ನಿನ್ನ ನೆನಪಲಿ ಕರಗಿ ಹೋ